ದಾಖಲೆಗಳ ಸರದಾರರಾಗಿರೋ ಸಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ. ಎರಡು ಬಾರಿ ಸಿಎಂ, 2 ಬಾರಿ ವಿಪಕ್ಷ ನಾಯಕರಾಗಿದ್ದ ಟಗರು. ಬರೋಬ್ಬರಿ 9 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಭಾಗ್ಯಗಳ ರಾಮಯ್ಯ. ಎಸ್, ಅದೇನ್ ಖಡಕ್ ಮಾತು. ಯಾರಿಗೂ ಬಗ್ಗದ ಜಗ್ಗದ ರಾಜ್ಯದಲ್ಲಿ ರಾಜಕಾರಣಿ ಇದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅಂತ ಇಡೀ ಕರುನಾಡಿನ ಜನರೇ ಹೇಳ್ತಾರೆ. ಈವರೆಗೂ ಕರುನಾಡಿನ ರಾಜಕಾರಣದಲ್ಲಿ ಅಕ್ರಮಗಳಲ್ಲಿ ಭಾಗಿಯಾಗದ ರಾಜಕಾರಣಿ ಅಂತ ಅಂದ್ರೆ ತಟ್ಟಂತ ಜನರಿಗೆ ನೆನಪಿಗೆ ಬರುವುದು ಸಿದ್ದರಾಮಯ್ಯ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಿದ್ರೂ ಕೂಡ ಈ ಅಕ್ರಮ ಇನ್ನೂ ಸಾಬೀತಾಗಿಲ್ಲ. ಒಬ್ಬ ವಕೀಲನಾಗಿ, ಹಣಕಾಸು ಮಂತ್ರಿಯಾಗಿ ದಕ್ಷ ಆಡಳಿತವನ್ನ ಸಿದ್ದರಾಮಯ್ಯ ನಡೆಸಿದ್ದಾರೆ. ಕುರುಬ ಸಮುದಾಯವನ್ನ ಗುರುತಿಸಿಕೊಂಡಿದ್ರೂ ಕೂಡ ತನ್ನ ಸಮುದಾಯದ ಜನರಿಗಿಂತ ಮುಖ್ಯವಾಗಿ ಶೋಷಿತ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಸಿದ್ದು ದನಿ ಎತ್ತುವ ಮೂಲಕ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮಾಜಿ ಸಿಎಂ ದೇವರಾಜ ಅರಸು, ನಿಜಲಿಂಗಪ್ಪ ಅವರ ದಾಖಲೆಗಳನ್ನ ಸಿದ್ದರಾಮಯ್ಯ ಮುರಿದು ದಾಖಲೆಗಳ ಸರದಾರರು ಭಾಗ್ಯಗಳ ರಾಮಯ್ಯ ಆಗಿದ್ದಾರೆ. ಸಾಮಾನ್ಯ ಹಳ್ಳಿಯಿಂದ ಬಂದ ಸಿದ್ದು ರಾಜಕೀಯವಾಗಿ ಇಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿಸಿದ್ದು, ಸಿದ್ದು ಅವರ ರಣರೋಚಕ ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಹೌದು, ಮೈಸೂರು ಜಿಲ್ಲೆ ಸಿದ್ದರಾಮನ ಹುಂಡಿಯವರಾದ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ 2ನೇ ಅವಧಿಗೆ ಸಿಎಂ ಆಗಿದ್ದು ಒಟ್ಟು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿರುವ ದಾಖಲೆಯನ್ನ ಬರೆದಿದ್ದಾರೆ. 1983ರಲ್ಲಿ ವಿಧಾನಸಭೆಗೆ ಪ್ರವೇಶಿಸಿದ ಇವರು 2 ಬಾರಿ ಉಪ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನವನ್ನ ನಡೆಸಿದ್ರು. ಹಾಗಾದ್ರೆ ಸಿದ್ದು ರಾಜಕೀಯ ಹಾದಿಯನ್ನ ನೋಡೋದಾದ್ರೆ 1983ರಲ್ಲಿ ಚಾಮುಂಡಿ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾದ್ರು. ಬಳಿಕ ಜೆಡಿಎಸ್ ಪಕ್ಷವನ್ನ ಸಿದ್ದರಾಮಯ್ಯ ಸೇರ್ಪಡೆಯಾದ್ರು. ಇನ್ನು ಜೆಡಿಎಸ್ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ಪಶು ಸಂಗೋಪನೆ ಮುಂತಾದ ಖಾತೆಯನ್ನ ಕೂಡ ನಿರ್ವಹಿಸಿದ್ರು. 1996ರಿಂದ 1999ರ ಅವಧಿಯ ಜೆಎಚ್ ಪಾಟೀಲ್ ಅವರ ಸರ್ಕಾರದಲ್ಲಿ ಡಿಸಿಎಂ ಕೂಡ ಆಗಿದ್ರು. ಇದಾದ ಬಳಿಕ 2004ರಿಂದ 2005ರ ಆಗಿನ ಸಿಎಂ ಧರ್ಮಸಿಂಗ್ ಸರ್ಕಾರದಲ್ಲೂ ಕೂಡ ಉಪ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2008ರಿಂದ 2013 ಹಾಗೂ 2019ರಿಂದ 2023ರ 2 ಅವಧಿಯಲ್ಲಿ ವಿಪಕ್ಷ ನಾಯಕನಾಗಿ ಸಿದ್ದು ಕೆಲಸ ಮಾಡಿದ್ದಾರೆ. 2013ರಿಂದ 2018ರ ಅವಧಿ ಹಾಗೂ 2023ರ ಮೇ 20ರಿಂದ ಇಂದಿನವರೆಗೂ ಕೂಡ 2 ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಸರಿಸುಮಾರು 9 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ದಾಖಲೆಗಳ ರಾಮಯ್ಯರೇ ಆಗಿದ್ದಾರೆ. ಹಾಗಾದ್ರೆ ಸಿದ್ದು ಯಾವ್ಯಾವ ಅವಧಿಯಲ್ಲಿ ವಿಧಾನಸಭೆಗೆ ಯಾವ ಕ್ಷೇತ್ರದಿಂದ ಆಯ್ಕೆಯಾದ್ರು ಅಂತ ನೋಡೋದಾದ್ರೆ 9 ಬಾರಿ ವಿಧಾನಸಭೆಗೆ ಸಿದ್ದರಾಮಯ್ಯ ಆಯ್ಕೆ. 1983ರ ಚಾಮುಂಡಿ ಕ್ಷೇತ್ರದಿಂದ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿದ್ರು. ಇನ್ನು 1985 ಹಾಗೂ 1994ರಲ್ಲಿ ಚಾಮುಂಡಿ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಸಿದ್ದು ಚುನಾಯಿತರಾದ್ರು. ಇನ್ನು 2004ರಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದಲೇ ಆಯ್ಕೆಯಾಗಿದ್ರು. ಇನ್ನು 2006ರ ಉಪ ಚುನಾವಣೆಯಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿ ಉಪ ಚುನಾವಣೆಯಲ್ಲಿಯೂ ಗೆಲುವನ್ನ ಸಾಧಿಸಿದ್ರು. ಇನ್ನು 2008, 2013ರ ವರುಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು 2018ರಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾದ್ರು. 2023ರಲ್ಲಿ ಪುನಃ ವರುಣ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಗೆದ್ದು ವಿಧಾನಸಭೆಗೆ ಪ್ರವೇಶಿಸಿದ್ರು.
ಇನ್ನು 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಸಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿದ್ರು. ಆದರೆ ಅಹಿಂದ ಚಳುವಳಿ ಸಂಘಟಿಸಿದ್ದಕ್ಕಾಗಿ ಜೆಡಿಎಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರನ್ನ ಉಚ್ಚಾಟನೆ ಮಾಡಲಾಗಿದ್ದು, ಸಿದ್ದು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. ಬಳಿಕ 2004ರಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದು 2 ಬಾರಿ ಡಿಸಿಎಂ ಕೂಡ ಆಗಿ ಆಡಳಿತವನ್ನ ನಡೆಸಿದ್ದಾರೆ. ಒಟ್ನಲ್ಲಿ ಶಾಸಕನಾಗಿ, ಸಚಿವರಾಗಿ, ಡಿಸಿಎಂ ಆಗಿ ಹಾಗೂ ಮುಖ್ಯಮಂತ್ರಿಯಾಗಿ ಸುದೀರ್ಘ ಆಡಳಿತ ನಡೆಸಿದ ಸಿದ್ದು ಆಡಳಿತದುದ್ದಕ್ಕೂ ದಲಿತರು, ಅಲ್ಪಸಂಖ್ಯಾತರ ಪರವಾಗಿಯೇ ಕೆಲಸ ಮಾಡಿದ್ದು, ದಾಖಲೆಗಳ ಸರದಾರರಾಗಿದ್ದು, ಇಡೀ ರಾಷ್ಟ್ರದಲ್ಲಿಯೇ ಸಿದ್ದರಾಮಯ್ಯ ಜನಪ್ರಿಯ ನಾಯಕರಾಗಿರುವುದಂತೂ ಸುಳ್ಳಲ್ಲ. ಇಂದು ಅಹಿಂದ ನಾಯಕನ ಆಡಳಿತ ಯುಗಾಂತ್ಯವಾಗಿದ್ದು, ಸಿದ್ದು ಮುಂದೆ ಯಾವ ರೀತಿ ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.